ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನಮ್ಮೂರ ವಿಶೇಷಗಳು. ಇವತ್ತಿನ ವಿಶೇಷ ಏನಪ್ಪ ಅಂತಂದರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ನಾವು ವಿಶ್ವದ ಅತಿ ದೊಡ್ಡ ಹಾಸ್ಪಿಟಲ್ ಮತ್ತು ಬಿಲ್ ಕೌಂಟರ್ ಇಲ್ಲದೆ ಇರುವಂತಹ ಒಂದು ಹಾಸ್ಪಿಟಲ್ ಸತ್ಯಸಾಯಿ ಗ್ರಾಮ ಮುದ್ದೇನಹಳ್ಳಿ ಚಿಕ್ಕಬಳ್ಳಾಪುರ. ಈ ಹಾಸ್ಪಿಟಲ್ ಬಗ್ಗೆ ನಾನು ಒಂದು ವಿಡಿಯೋನ ಮಾಡಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೆ. ಯಾರೆಲ್ಲ ಈ ವಿಡಿಯೋನ ನೋಡಿದ್ದೀರಾ ಅಥವಾ ನೋಡಿಲ್ಲದೆ ಇದ್ದರೆ ಈ ವಿಡಿಯೋ ನಮ್ಮ ಯೂಟ್ಯೂಬ್ ಚಾನಲಲ್ಲಿದೆ, ಹೋಗ್ಬಿಟ್ಟು ನೋಡಿ. ಮತ್ತು ಅದೇ ಒಂದು ಹಾಸ್ಪಿಟಲ್ನ ಒಂದು ಇನ್ಫಾರ್ಮೇಷನ್ ವಿಡಿಯೋ ಆಗಿರುತ್ತೆ. ಈಗ ಇನ್ಫಾರ್ಮೇಷನ್ ಏನಪ್ಪ ಅಂತಂದರೆ, ಈ ಹಾಸ್ಪಿಟಲಲ್ಲಿ ಒಂದು ನೂತನ ಕಟ್ಟಡ ನಿರ್ಮಾಣ ಆಗಿದೆ. ಅದು ತುಂಬ ದೊಡ್ಡ ಕಟ್ಟಡ ಆಗಿರುತ್ತೆ. ಅದು 600ಕ್ಕೂ ಹೆಚ್ಚು ಬೆಡ್ಗಳನ್ನು ಹೊಂದಿರುವ ಒಂದು ವಿಶ್ವದ ಅತಿ ದೊಡ್ಡ ಹಾಸ್ಪಿಟಲ್ ಎಂದು ಪ್ರಸಿದ್ಧಿಯಾಗುತ್ತೆ. ಈಗ ಅದೇ ಒಂದು ಹಾಸ್ಪಿಟಲ್ ಯಾವ ರೀತಿ ಇದೆ ಅಂತ ನಾವು ನಿಮಗೆ ಈ ವಿಡಿಯೋ ಮುಖಾಂತರ ತೋರಿಸ್ತೀವಿ. ಕಟ್ಟಡ ಈ ರೀತಿ ಇದೆ ಫ್ರೆಂಡ್ಸ್. ಇದು ಒಂದು ಡ್ರೋನ್ ಆ್ಯಂಗಲ್ ಇಂದ ಈ ರೀತಿ ಕಾಣಿಸ್ತಿದೆ. ಇದರ ಮೇಲೆ ಪೀಕ್ ಅಲ್ಲಿ ಕಾಣಿಸ್ತಿದೆಯಲ್ಲ ಫ್ರೆಂಡ್ಸ್, ಅಲ್ಲಿ ಧನ್ವಂತರಿ ಮೂರ್ತಿಯನ್ನು ತೋರಿಸ್ತಾರೆ. ಇದು ಎಂಟ್ರೆನ್ಸ್ ಈ ತರ ಇರುತ್ತೆ. ಸ್ವಲ್ಪ ದಿವಸದಲ್ಲಿ, ಇವಾಗ ಪ್ರೆಸೆಂಟ್ಗೆ ಈ ತರ ಗಿಡಗಳು ಏನೂ ಇಲ್ಲ, ಬಿಲ್ಡಿಂಗ್ ಮಾತ್ರ ಈ ತರ ಇರುತ್ತೆ. ಮತ್ತೆ ಇದು ಬಂದ್ಬಿಟ್ಟು ಇಲ್ಲಿಂದ ಇಲ್ಲೇ ಎಂಟ್ರೆನ್ಸ್ ಇದೆ. ಒಳಗಡೆ ಎಂಟ್ರಿ ಆಗಿದ ತಕ್ಷಣ ಇಲ್ಲಿ ನಮ್ಮ ಸಾಯಿಬಾಬಾ ಅವರ ಒಂದು ಸ್ಟ್ಯಾಚ್ಯೂನ ಇಟ್ಟಿರ್ತಾರೆ. ಈ ಸ್ಟ್ಯಾಚ್ಯೂ ನೋಡಿ ಫ್ರೆಂಡ್ಸ್, ನಿಜವಾಗ್ಲೂ ಬಡವರು ಇಂಥ ಒಂದು ಹಾಸ್ಪಿಟಲ್ ಅಲ್ಲಿ ಫ್ರೀ ಟ್ರೀಟ್ಮೆಂಟ್ ತಗೊಂತಾರೆ ಅಂದ್ರೆ ಗ್ರೇಟ್. ಯಾವುದೇ ಒಂದು ಕಾರ್ಪೊರೇಟ್ ಹಾಸ್ಪಿಟಲ್ಗೂ ಕಮ್ಮಿ ಇಲ್ಲ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಬಿಲ್ಡಿಂಗ್ ಯಾವ ರೀತಿ ಇದೆ ಅಂದ್ರೆ ನಿಜ ತುಂಬಾ ತುಂಬಾ ಚೆನ್ನಾಗಿದೆ. ಈ ಬಿಲ್ಡಿಂಗ್ ಅಲ್ಲಿ 600 ಬೆಡ್ಗಳನ್ನು ಹೊಂದಿರುತ್ತೆ ಫ್ರೆಂಡ್ಸ್. ಈ ಬಿಲ್ಡಿಂಗ್ ಅಲ್ಲಿ 600 ಬೆಡ್ ಯಾವ್ಯಾವ ಇದರಲ್ಲಿ ಎಷ್ಟೆಷ್ಟು ಅಂತ ಇಲ್ಲಿ ಒಂದು ಫಿಗರ್ ಇದೆ. ಇದರಲ್ಲಿ ಈ ಬಿಲ್ಡಿಂಗ್ ಅಲ್ಲಿ ಏನೇನ್ ಬರುತ್ತೆ ಅಂತ ಹೇಳ್ತೀನಿ ನೋಡಿ ಫ್ರೆಂಡ್ಸ್. ಎಮರ್ಜೆನ್ಸಿ ವೇಟಿಂಗ್ ಏರಿಯಾ ಇದು. ಮತ್ತೆ ಇದು ಎಮರ್ಜೆನ್ಸಿ ವಾರ್ಡ್ ಇಂದ 33 ಬೆಡ್ ಅನ್ನು ಹೊಂದಿರುತ್ತೆ. ಎಮರ್ಜೆನ್ಸಿ ವಾರ್ಡ್ ನಲ್ಲಿ ಈ ತರ ಇದೆ ಫ್ರೆಂಡ್ಸ್. ಒಳಗಡೆ ಇದು ಪೇಷಂಟ್ ಅಟೆಂಡರ್ ಡೈನಿಂಗ್ ಏರಿಯಾ. ಇದು ಪೇಷಂಟ್ ಗೆ ಒಬ್ರು ಅಟೆಂಡರ್ ಇರ್ತಾರಲ್ಲ ಫ್ರೆಂಡ್ಸ್, ಅಟ್ ಎ ಟೈಮ್ 300 ಜನ ಊಟ ಮಾಡಬಹುದು ಫ್ರೆಂಡ್ಸ್. ಇದು ಸಿಟಿ ಸ್ಕ್ಯಾನ್ ಏರಿಯಾ. ಇದು ನೆಕ್ಸ್ಟ್ ಬಂದ್ಬಿಟ್ಟು ಲೀಡರ್ಶಿಪ್ ಲ್ಯಾಂಗ್ವೇಜ್. ಇದು ಲೀಡರ್ಶಿಪ್ ಅವರೆಲ್ಲ ಏನಾದ್ರು ಡಿಸ್ಕಷನ್ ಮಾಡೋದಕ್ಕೆ. ಇದು ಜನರಲ್ ವಾರ್ಡ್ ಬಂದ್ಬಿಟ್ಟು 400 ಬೆಡ್ ಇರ್ತವೆ ಫ್ರೆಂಡ್ಸ್. ಜನರಲ್ ವಾರ್ಡ್ ಇಂದ 400 ಬೆಡ್ ಇರ್ತವೆ, ಈ ತರ ಇರುತ್ತೆ. ಒಂದು ICU ವಾರ್ಡ್ 100 ಬೆಡ್ ಇರ್ತವೆ ICU ಇಂದ. ಇದು ಆಪರೇಷನ್ ಥಿಯೇಟರ್ ಬಂದ್ಬಿಟ್ಟು 11 ಆಪರೇಷನ್ ಥಿಯೇಟರ್ ಇರ್ತವೆ. ಇದು ಪ್ರೈವೇಟ್ ವಾರ್ಡ್ 100 ಬೆಡ್ಸ್ ಇರ್ತವೆ. ಪ್ರೈವೇಟ್ ಪರ್ಟಿಕ್ಯುಲರ್ ಅವರು ಯಾರಾದ್ರೂ VIP ಗಳು ಆ ತರ ಇದ್ರೆ. ಡಿಪಾರ್ಟ್ಮೆಂಟ್ ಆಫೀಸ್, ಇದು ಪ್ರತಿಯೊಂದು ಡಿಪಾರ್ಟ್ಮೆಂಟ್ 11 ಆಫೀಸ್ ಇರ್ತವೆ ಫ್ರೆಂಡ್ಸ್. ಇದು ಡಿಪಾರ್ಟ್ಮೆಂಟ್ ಲೈಬ್ರರಿ. ಇದು ಕಾನ್ಫರೆನ್ಸ್ ಹಾಲ್. ಇದು ಇದರಲ್ಲಿ ಎಲ್ಲ ಒಂದು ಕಾನ್ಫರೆನ್ಸ್ ಹಾಲ್, 100 ಸೀಟ್ ಕೆಪಾಸಿಟಿ ಕಾನ್ಫರೆನ್ಸ್ ಹಾಲ್. ಇದು ನೋಡಿ ಫ್ರೆಂಡ್ಸ್, ಮುಂದೆ ಈ ತರ ಒಂದು ವ್ಯೂ ಇರುತ್ತೆ, ನೈಟ್ ವ್ಯೂ. ನೆಕ್ಸ್ಟ್ ಸ್ವಲ್ಪ ದಿವಸದಲ್ಲಿ ಈ ತರ ಆಗುತ್ತೆ. ನಿಜಕ್ಕೂ ಈ ತರ ಒಂದು ಹಾಸ್ಪಿಟಲ್ ನಲ್ಲಿ ನಾವು ತೋರಿಸ್ಕೊಳ್ಳೋದಕ್ಕೂ ಬಡವರಾಗಿ ತುಂಬಾ ಪುಣ್ಯ ಮಾಡಿರ್ಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ಲಾಸ್ಟ್ ಟೈಮ್ ಹೇಳಿದ್ದೆ ನಾನು, ಈ ಮೈನ್ ಗೇಟ್ ಇಂದ ಒಂದು 600 ಮೀಟರ್ ಅಲ್ಲಿಂದ ನಡ್ಕೊಂಡ್ ಬರೋರಿಗೆ ತುಂಬಾ ಕಷ್ಟ ಆಗೋದು. ಅದಕ್ಕೆ ಈ ತರ ಒಂದು ವೆಹಿಕಲ್ ಅರೇಂಜ್ ಮಾಡಿದ್ದಾರೆ. ಈಗ ಪ್ರೆಸೆಂಟ್ ಇರುವ ಹಾಸ್ಪಿಟಲ್ ನ ರಿಸೆಪ್ಷನ್ ಹಾಲ್ ಇದು. ಮೋಸ್ಟ್ಲಿ ನನಗೆ ತಿಳಿದ ಮಟ್ಟಿಗೆ ಇದು ಸರಳ ಮೇಡಮ್ ಅವರ ಒಂದು ಸ್ಟ್ಯಾಚ್ಯೂ ಆಗಿರುತ್ತೆ. ಈ ರಿಸೆಪ್ಷನ್ ಹಾಲ್ ಅಲ್ಲಿ ಈ ತರ ಒಂದು ಗಣೇಶನ ಒಂದು ವಿಗ್ರಹ ಇರುತ್ತೆ. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ಈ ಗಣೇಶನ್ಗೆ ಎಲ್ಲರೂ ಡೈಲಿ ಬಂದ್ಬಿಟ್ಟು ಪ್ರತಿಯೊಬ್ಬರು ಒಂದು ಪ್ರೇಯರ್ ಮಾಡಿ ಬೆಳಿಗ್ಗೆ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ತಾರೆ. ಇದು ನೋಡಿ ಫ್ರೆಂಡ್ಸ್, ಇದು ಒಂದು ಎಲ್ಲೆಲ್ಲಿ ನಮ್ಮ ವರ್ಲ್ಡ್ ಅಲ್ಲಿ ಈ ಒಂದು ಬ್ರಾಂಚ್ಗಳು ಎಲ್ಲೆಲ್ಲಿ ಇದಾವೆ ಅಂತ ಒಂದು ವ್ಯೂ ಇದು. ಇದರಲ್ಲಿ ಒಂದು ಕ್ಲಾರಿಟಿ ಆಗಿ ಗೊತ್ತಾಗಲ್ಲ ನಿಮ್ಗೆ, ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಯಾವ್ಯಾವ ಹಾಸ್ಪಿಟಲ್ ಇದಾವೆ, ಯಾವ್ಯಾವ ಹೆಲ್ತ್ ಕೇರ್ಗಳು ಇದಾವೆ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನಮ್ಮ ಇದ್ರಲ್ಲಿರುವಂತ ಒಂದು. ಏನಾದ್ರೂ ಎಮರ್ಜೆನ್ಸಿ ಇದ್ರೆ ಈ ಕಾಂಟ್ಯಾಕ್ಟ್ ನ ಸೇವ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಏನಾದ್ರೂ ಡೀಟೇಲ್ಸ್ ಬೇಕು ಅಂತಂದ್ರೆ ಕೇಳ್ಬೋದು. ಇಲ್ಲಿ ನಾವು ಹೋದಾಗ ಮೊನ್ನೆ ಸ್ಕೂಲ್ ಹುಡುಗರಿಗೆ ಒಂದು ಡೆಂಟಲ್ ಕ್ಲಿನಿಕ್ ಏನೋ ಒಂದು ಕ್ಯಾಂಪ್ ಇಟ್ಟಿದ್ರು. ಇದಕ್ಕೆ ತುಂಬಾ ಜನ ಬಂದಿದ್ರು. ಇಲ್ಲಿಗೆ ತುಂಬಾ ಸ್ಟೂಡೆಂಟ್ಸ್ ಗಳು ಬಂದಿದ್ರು. ಅವ್ರದೇ ಒಂದು ಸ್ಕೂಲ್ ಇದೆ. ಇದು ಹಾಸ್ಪಿಟಲ್ ನ ಒಳಗಡೆ ಈ ರೀತಿ ತುಂಬಾ ನೀಟ್ ಆಗಿ ಅಚ್ಚುಕಟ್ಟಾಗಿ ತುಂಬಾ ಚೆನ್ನಾಗಿ ಮೇಂಟೆನೆನ್ಸ್ ಮಾಡ್ತಾರೆ ಫ್ರೆಂಡ್ಸ್. ಇದು ಒಂದು
ಕ್ಯಾಂಟೀನ್ ಫ್ರೆಂಡ್ಸ್. ಈ ವಿಡಿಯೋನ ಮುಗಿಸ್ತಾ ನಿಮಗೆ ಇದೇ ತರ ಒಳ್ಳೊಳ್ಳೆ ಇನ್ಫಾರ್ಮೇಶನ್ ವಿಡಿಯೋ ಬೇಕು ಅಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಮತ್ತೆ ನಮ್ಮ ಚಾನಲ್ನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ನಮಸ್ತೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.